ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿಕೆಯನ್ನ ನೀಡ್ತಾರೆ. ಇನ್ನೇನಿಲ್ಲ, ಸೋನಿಯಾ ಗಾಂಧಿ ಅವರು ವೀಕೆಂಡ್ ಅಲ್ಲಿ ವಿದೇಶದಿಂದ ವಾಪಸ್ ಬಂದ್ಬಿಡ್ತಾರೆ. ಬರುವ ಖಾಲಿ ಕೈಯಲ್ಲಿ ಬರಲ್ಲ, ಟಾನಿಕ್ ತಗೊಂಡು ಬರ್ತಾ ಇದ್ದಾರೆ, ಆಪರೇಷನ್ ಮಾಡೇ ಬಿಡ್ತಾರೆ, ಅಲ್ಲಿಗೆ ಎಲ್ಲವೂ ಕೂಡ ಸರಿ ಹೋಗ್ಬಿಡುತ್ತೆ ಅಂತ ಹೇಳಿ. ಆದರೆ ಸರಿ ಹೋಗೋ ಲಕ್ಷಣ ಕಾಣ್ತಾ ಇದೆಯಾ? ಇವರು ಟಾನಿಕ್ ಅಂತಾರೆ. ಇತ್ತ ಆಗಿರುವ ಹುಣ್ಣನ್ನು ಮತ್ತಷ್ಟು ಕೆರೆಯೋ ಪ್ರಯತ್ನ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಮುಂದುವರೆದಿದೆ. ರಾಜಣ್ಣ ಅವರ ಹೇಳಿಕೆ, ಸತೀಶ್ ಜಾರಕಿಹೊಳಿ ಅವರ ಲಂಚ್ ಮೀಟಿಂಗ್, ಹೀಗಾಗಿ ಈ ಮೆಗಾ ಕ್ಲೈಮ್ಯಾಕ್ಸ್ ಇನ್ನಷ್ಟು ಮೆಗಾ ಆಗೋ ಸಾಧ್ಯತೆ ಇದೆ. ಹೋಗ್ಲಿ, ನಿಜವಾಗ್ಲೂ ಒಂದು ಕ್ಲೈಮ್ಯಾಕ್ಸ್ ಅನ್ನೋ ದಿನ ಹತ್ತಿರದಲ್ಲಿ ಇದೆಯಾ? ಆ ಕ್ಲೈಮ್ಯಾಕ್ಸ್ನಲ್ಲಿ ವಿಲನ್ ಆಗೋದು ಯಾರು, ಹೀರೋ ಆಗೋದು ಯಾರು, ಎಲ್ಲದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಚರ್ಚೆಯಲ್ಲಿ ಬಿಜೆಪಿ ವಕ್ತಾರರಾದ ಮೋಹನ್ ವಿಶ್ವ ಅವರಿದ್ದಾರೆ, ಹಿರಿಯ ಪತ್ರಕರ್ತರು ರಾಜಕೀಯ ವಿಶ್ಲೇಷಕರಾದ ಬಸವರಾಜ್ ಇಟ್ನಾಳ್ ಅವರಿದ್ದಾರೆ, ಹಾಗೇನೆ ರಾಜಕೀಯ ವಿಶ್ಲೇಷಕರಾದ ಡಾಕ್ಟರ್ ಬಿ ಕೃಷ್ಣ ಅವರು ಹೊರಗಿನಿಂದ ಜಾಯ್ನ್ ಆಗೋ ನಿರೀಕ್ಷೆ ಇದೆ. ಹಾಗೆ ಅಹಿಂದ ಮುಖಂಡರಾದ ಬಸವರಾಜ್ ಮಾಳಗೆ ಅವರು ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ನಾನು ಮೊದಲನೇದಾಗಿ ಇಟ್ನಾಳ್ ಸರ್, ನಿಮ್ಮಿಂದಲೇ ಪ್ರಾರಂಭ ಮಾಡ್ತೀನಿ. ಮಲ್ಲಿಕಾರ್ಜುನ್ ಖರ್ಗೆ ಅವರೇನೋ ಪಾಪ ಹೇಳಬೇಕು ಅಂತ ಹೇಳಿದ್ರು ಅಥವಾ ನಿಜವಾಗ್ಲೂ ಹೇಳಿದ್ರೋ ಗೊತ್ತಿಲ್ಲ, ಸೋನಿಯಾ ಗಾಂಧಿ ಅವರು ವೀಕೆಂಡಲ್ಲಿ ಬರ್ತಾರೆ, ಟಾನಿಕ್ ತರ್ತಾರೆ, ಆಪರೇಷನ್ ಮಾಡೇ ಬಿಡ್ತಾರೆ ಅಂತ ಹೇಳಿ. ಹಂಗವರಲ್ಲಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಂಗೆ ರಾಜಣ್ಣ ಅವ್ರು ಹೇಳ್ತಾರೆ, ಫಸ್ಟ್ ಕೂಲಿ ಕೊಡಿ ಪರಮೇಶ್ವರ್ ಅವ್ರಿಗೆ ಅಂತ. ಅಂದರೆ ಆಗಿರೋ ಗಾಯನ ಮತ್ತಷ್ಟು ಕೆರೆದು ಆಪರೇಷನ್ಗೆ ಬರೋ ಹೊತ್ತಿಗೆ ಪೇಷಂಟ್ ಅಟ್ಲೀಸ್ಟ್ ಬದುಕಿರ್ತಾರಾ ಅನ್ನೋ ಅನುಮಾನಕ್ಕೆ ಬಂದ್ಬಿಟ್ಟಿದ್ದಾರೆ ರಾಜ್ಯದ ಜನ. ಪೇಷಂಟ್ ಅರ್ಥಾತ್ ರಾಜ್ಯ ಸರ್ಕಾರ. ಗೊತ್ತಾಯ್ತು, ಈಗ ಸರ್ಕಾರನೇ ಪೇಷಂಟ್. ಡಿ ಕೆ ಶಿವಕುಮಾರ್ ಆಗಲಿ ಸಿದ್ದರಾಮಯ್ಯ ರಾಜಕೀಯ ವ್ಯಕ್ತಿಗಳೆಲ್ಲ ಎಕ್ಸಾಕ್ಟ್ಲಿ ಸರ್ಕಾರ ಮತ್ತು ಕರ್ನಾಟಕದ ಜನತೆ ಕೂಡ ಬರ್ತಾ ಇಂಪೇಷಂಟ್ ಆಗ್ತಾರೆ. ಪೇಷಂಟ್ ಹೋಗಿ ದೇ ವಿಲ್ ಬಿಕಮ್ ಇನ್ಪೇಷಂಟ್. ಬಟ್ ಎನಿವೇಸ್, ರಾಜಣ್ಣ ಥರದ ಕೆಲವು ಜನರಿಗೆ ಡಿ ಕೆ ಶಿವಕುಮಾರ್ ಬಗ್ಗೆ ತೀವ್ರ ಅಸಹನೆ ಇದೆ. ಅದೇನು ಗುಟ್ಟಿನ ವಿಚಾರ ಅಲ್ಲ. ಮತ್ತು ಡಿ ಕೆ ಶಿವಕುಮಾರ್ ಕೂಡ ಒಂದು ವರ್ಗದ ಶಾಸಕರನ್ನು, ಒಂದು ವರ್ಗದ ನಾಯಕರುಗಳನ್ನು ದೂರನೇ ಇಟ್ಟಿದ್ದಾರೆ. ಈಗಿಂದ ಮುಂಚಿನಿಂದ ದೂರನೇ ಇಟ್ಟಿದ್ದಾರೆ. ಹೀಗಾಗಿ ಆ ಥರದ ಒಂದು ಬಣಗಳ ಒಂದು ಏನು ದ್ವಂದ್ವ ಇದೆ, ಅದು ಆ ಥರದ ಒಂದು ಹಗ್ಗ ಜಗಟ್ಟು ಇದ್ದೇ ಇದೆ ಅದು. ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ರಲ್ಲ, ಸೋನಿಯಾ ಗಾಂಧಿ ಅವರು ಬರ್ತಿದ್ದಾರೆ, ಟಾನಿಕ್ ತರ್ತಿದ್ದಾರೆ, ಎಲ್ಲ ಸರಿ ಹೋಗ್ತದೆ ಅಂತೇಳಿ. ಬಹುಶಃ ಅನೇಕ ದಿನಗಳನ್ನ ನಾವು ಕೇಳ್ತಿದ್ವಿ ಒಂದು ಪ್ರಶ್ನೆ, ಹೈಕಮಾಂಡ್ ಯಾರು ಅಂತ. ಇದೇ ಉತ್ತರಣ ಅಂತ, ಸೋನಿಯಾ ಗಾಂಧಿ ಅವರು ಅಂತ ಒಂದು. ಆಮೇಲೆ ಇನ್ನೊಂದು, ಸೋನಿಯಾ ಗಾಂಧಿ ಅವರಿಗೆ ಸ್ವಲ್ಪ ಸಾಫ್ಟ್ ಕಾರ್ನರ್ ಇದೆ ಡಿ ಕೆ ಶಿವಕುಮಾರ್ ಬಗ್ಗೆ. ಯಾಕಂದ್ರೆ ಅನೇಕ ವಿಚಾರಣೆ ವೇಳೆ, ಅನೇಕ ಇಡಿ ಮತ್ತು CBI ವಿಚಾರಣೆ ವೇಳೆ ಡಿ ಕೆ ಶಿವಕುಮಾರ್ ತೆಗೆದುಕೊಂಡಂಥ ನಿಲುವುಗಳು ಮತ್ತು ಅವ್ರನ್ನ ಆ ಇಡೀ ಒಂದು ಪ್ರಕರಣದಲ್ಲಿ ಅವರ ಮುಂದೆ ತಾನು ಬಂಡಿಯಾಗಿ ನಿಂತಹ ಒಂದು ಕೆಲವೊಂದು ಘಟನಾವಳಿಗಳು ಅದೆಲ್ಲ ಅವ್ರಿಗೆ ನೆನಪಿರ್ತದೆ. ಮತ್ತೆ ಪಕ್ಷಕ್ಕಾಗಿ ದುಡಿದಿದ್ದು ಗೊತ್ತಿರ್ತದೆ. ಅದಕ್ಕೇ ಪದೇ ಡಿ ಕೆ ಶಿವಕುಮಾರ್ ಆಗಲಿ, ಡಿ ಕೆ ಸುರೇಶ್ ಆಗಲಿ ಹೇಳ್ತಾ ಇರೋದೇನೆಂದರೆ, ಅಂದು 2023ರಲ್ಲಿ ಮೇ 2023 ಅವತ್ತು ಯಾರ್ಯಾರು ಸಮ್ಮುಖದಲ್ಲಿ ಈ ಚರ್ಚೆ ಆಯಿತು, ಅವರೆಲ್ಲರೂ ಸೇರಲಿ, ಒಬ್ಬೊಬ್ಬರಿಗೆ ಬಿಡಿಯಾಗಿ ಮಾತಾಡೋದು ಬೇಡ. ಆ ಎಲ್ಲರೂ ಅಂದರೆ ಯಾರು? ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ವೇಣುಗೋಪಾಲ್, ಸುರ್ಜೇವಾಲಾ, ಡಿ ಕೆ ಸುರೇಶ್ ಮತ್ತು ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ, ಇಷ್ಟು ಜನ ಸೇರಿದ್ರೆ ಮಾತು ಆಗಿತ್ತೋ ಇಲ್ಲೋ ಮೊದಲು ಸ್ಪಷ್ಟ ಆಗಲಿ. ವಾಸ್ ದರ್ ಅನ್ ಅಗ್ರಿಮೆಂಟ್ ಆರ್ ನಾಟ್, ಲೆಟ್ ದ್ಯಾಟ್ ಬಿ ಕ್ಲಿಯರ್ ಫಸ್ಟ್. ಆ ರೀತಿ ಮಾತಾಡ್ತಿದ್ದಾರೆ. ಮತ್ತು ಇತ್ತೀಚಿನ ಸಿದ್ದರಾಮಯ್ಯ ಅವ್ರ ನಡವಳಿಕೆ ನೋಡಿದ್ರೆ ಅವರು ಕೂಡ ಹೈಕಮಾಂಡ್ ಹೇಳಿದ್ರೆ ನಾನು ಕೆಳಗಿಳಿಯಬಲ್ಲೆ ಅನ್ನೋ ಒಂದು ಸಂದೇಶವನ್ನು ಕೊಡ್ತಿದ್ದಾರೆ. ಬಟ್ ಭಾಳ ಅಚ್ಚರಿಯ ಬೆಳವಣಿಗೆ ಅಂದರೆ, ನಿನ್ನೆ ತಡರಾತ್ರಿ ಜಾರಕಿಹೊಳಿ ಮತ್ತು ಡಿ ಕೆ ಶಿವಕುಮಾರ್ ಚರ್ಚೆ ನಡೆಸಿದ್ದು. ಯಾವ ನಾಯಕರು ಮಾತಾಡೋದೇ ಇಲ್ವೋ ಅನ್ನೋ ಈ ವಿಚಾರದಲ್ಲಿ ಅಂದ್ಕೊಂಡಿದ್ವಿ. ಅವರು ಚರ್ಚೆ ನಡೆಸಿದ್ದು. ತದನಂತರ ಮತ್ತೆ ಜಾರಕಿಹೊಳಿ ಅದನ್ನೇ ಹೇಳ್ತಾರೆ, ಇಲ್ಲ ಈಗ ನಾಯಕತ್ವ ಬದಲಾವಣೆ ಇಲ್ಲ ಅಂತೇಳಿ. ಈ ಥರದ ಒಂದು ಆ ಥರದ ಈ ಗೊಂದಲಗಳಿದಾವಲ್ಲ, ಗೊಂದಲಗಳು ಮಾತಾಡಿದಂಗೆ ಹೆಚ್ಚಾಗ್ತದೆ ವಿನ ಕಡಿಮೆ ಆಗ್ತಾ ಇಲ್ಲ. ಪ್ರಶ್ನೆಗಳಿಗೆ ಉತ್ತರ ಸಿಗ್ತಲ್ಲ, ಪ್ರಶ್ನೆಗಳೇ ಉತ್ತರ ಆಗ್ತಾ ಇವೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿಕೆಯನ್ನ ನೀಡ್ತಾರೆ. ಇನ್ನೇನಿಲ್ಲ, ಸೋನಿಯಾ ಗಾಂಧಿ ಅವರು ವೀಕೆಂಡ್ ಅಲ್ಲಿ ವಿದೇಶದಿಂದ ವಾಪಸ್ ಬಂದ್ಬಿಡ್ತಾರೆ. ಬರುವ ಖಾಲಿ ಕೈಯಲ್ಲಿ ಬರಲ್ಲ, ಟಾನಿಕ್ ತಗೊಂಡು ಬರ್ತಾ ಇದ್ದಾರೆ, ಆಪರೇಷನ್ ಮಾಡೇ ಬಿಡ್ತಾರೆ, ಅಲ್ಲಿಗೆ ಎಲ್ಲವೂ ಕೂಡ ಸರಿ ಹೋಗ್ಬಿಡುತ್ತೆ ಅಂತ ಹೇಳಿ. ಆದರೆ ಸರಿ ಹೋಗೋ ಲಕ್ಷಣ ಕಾಣ್ತಾ ಇದೆಯಾ? ಇವರು ಟಾನಿಕ್ ಅಂತಾರೆ. ಇತ್ತ ಆಗಿರುವ ಹುಣ್ಣನ್ನು ಮತ್ತಷ್ಟು ಕೆರೆಯೋ ಪ್ರಯತ್ನ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಮುಂದುವರೆದಿದೆ. ರಾಜಣ್ಣ ಅವರ ಹೇಳಿಕೆ, ಸತೀಶ್ ಜಾರಕಿಹೊಳಿ ಅವರ ಲಂಚ್ ಮೀಟಿಂಗ್, ಹೀಗಾಗಿ ಈ ಮೆಗಾ ಕ್ಲೈಮ್ಯಾಕ್ಸ್ ಇನ್ನಷ್ಟು ಮೆಗಾ ಆಗೋ ಸಾಧ್ಯತೆ ಇದೆ. ಹೋಗ್ಲಿ, ನಿಜವಾಗ್ಲೂ ಒಂದು ಕ್ಲೈಮ್ಯಾಕ್ಸ್ ಅನ್ನೋ ದಿನ ಹತ್ತಿರದಲ್ಲಿ ಇದೆಯಾ? ಆ ಕ್ಲೈಮ್ಯಾಕ್ಸ್ನಲ್ಲಿ ವಿಲನ್ ಆಗೋದು ಯಾರು, ಹೀರೋ ಆಗೋದು ಯಾರು, ಎಲ್ಲದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಚರ್ಚೆಯಲ್ಲಿ ಬಿಜೆಪಿ ವಕ್ತಾರರಾದ ಮೋಹನ್ ವಿಶ್ವ ಅವರಿದ್ದಾರೆ, ಹಿರಿಯ ಪತ್ರಕರ್ತರು ರಾಜಕೀಯ ವಿಶ್ಲೇಷಕರಾದ ಬಸವರಾಜ್ ಇಟ್ನಾಳ್ ಅವರಿದ್ದಾರೆ, ಹಾಗೇನೆ ರಾಜಕೀಯ ವಿಶ್ಲೇಷಕರಾದ ಡಾಕ್ಟರ್ ಬಿ ಕೃಷ್ಣ ಅವರು ಹೊರಗಿನಿಂದ ಜಾಯ್ನ್ ಆಗೋ ನಿರೀಕ್ಷೆ ಇದೆ. ಹಾಗೆ ಅಹಿಂದ ಮುಖಂಡರಾದ ಬಸವರಾಜ್ ಮಾಳಗೆ ಅವರು ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ನಾನು ಮೊದಲನೇದಾಗಿ ಇಟ್ನಾಳ್ ಸರ್, ನಿಮ್ಮಿಂದಲೇ ಪ್ರಾರಂಭ ಮಾಡ್ತೀನಿ.
ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನೋ ಪಾಪ ಹೇಳಬೇಕು ಅಂತ ಹೇಳಿದ್ರು ಅಥವಾ ನಿಜವಾಗ್ಲೂ ಹೇಳಿದ್ರೋ ಗೊತ್ತಿಲ್ಲ, ಸೋನಿಯಾ ಗಾಂಧಿ ಅವರು ವೀಕೆಂಡಲ್ಲಿ ಬರ್ತಾರೆ, ಟಾನಿಕ್ ತರ್ತಾರೆ, ಆಪರೇಷನ್ ಮಾಡೇ ಬಿಡ್ತಾರೆ ಅಂತ ಹೇಳಿ. ಹಂಗವರಲ್ಲಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಂಗೆ ರಾಜಣ್ಣ ಅವ್ರು ಹೇಳ್ತಾರೆ ಫಸ್ಟ್ ಕೂಲಿ ಕೊಡಿ ಪರಮೇಶ್ವರ್ ಅವ್ರಿಗೆ ಅಂತ. ಅಂದ್ರೆ ಆಗಿರೋ ಗಾಯನ ಮತ್ತಷ್ಟು ಕೆರೆದು ಆಪರೇಷನ್ ಬರೋ ಹೊತ್ತಿಗೆ ಪೇಷಂಟ್ ಅಟ್ಲೀಸ್ಟ್ ಬದುಕಿರ್ತಾರಾ ಅನ್ನೋ ಅನುಮಾನಕ್ಕೆ ಬಂದ್ಬಿಟ್ಟಿದ್ದಾರೆ ರಾಜ್ಯದ ಜನ. ಪೇಷಂಟ್ ಅರ್ಥಾತ್ ರಾಜ್ಯ ಸರ್ಕಾರ. ಗೊತ್ತಾಯ್ತು, ಈಗ ಸರ್ಕಾರನೇ ಪೇಷಂಟ್. ಡಿ ಕೆ ಶಿವಕುಮಾರ್ ಆಗಲಿ ಸಿದ್ದರಾಮಯ್ಯ ರಾಜಕೀಯ ವ್ಯಕ್ತಿಗಳೆಲ್ಲ ಎಕ್ಸಾಕ್ಟ್ಲಿ ಸರ್ಕಾರ ಮತ್ತು ಕರ್ನಾಟಕದ ಜನತೆ ಕೂಡ ಬರ್ತಾ ಇಂಪೇಷಂಟ್ ಆಗ್ತಾರೆ. ಪೇಷಂಟ್ ಹೋಗಿ ದೇ ವಿಲ್ ಬಿಕಮ್ ಇನ್ಪೇಷಂಟ್. ಬಟ್ ಎನಿವೇಸ್, ರಾಜಣ್ಣ ಥರದ ಕೆಲವು ಜನರಿಗೆ ಡಿ ಕೆ ಶಿವಕುಮಾರ್ ಬಗ್ಗೆ ತೀವ್ರ ಅಸಹನೆ ಇದೆ. ಅದೇನು ಗುಟ್ಟಿನ ವಿಚಾರ ಅಲ್ಲ. ಮತ್ತು ಡಿ ಕೆ ಶಿವಕುಮಾರ್ ಕೂಡ ಒಂದು ವರ್ಗದ ಶಾಸಕರನ್ನು, ಒಂದು ವರ್ಗದ ನಾಯಕರುಗಳನ್ನು ದೂರನೇ ಇಟ್ಟಿದ್ದಾರೆ. ಈಗಿಂದ ಮುಂಚಿನಿಂದ ದೂರನೇ ಇಟ್ಟಿದ್ದಾರೆ. ಹೀಗಾಗಿ ಆ ಥರದ ಒಂದು ಬಣಗಳ ಒಂದು ಏನು ದ್ವಂದ್ವ ಇದೆ, ಅದು ಆ ಥರದ ಒಂದು ಹಗ್ಗ ಜಗಟ್ಟು ಇದ್ದೇ ಇದೆ ಅದು. ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ರಲ್ಲ, ಸೋನಿಯಾ ಗಾಂಧಿ ಅವರು ಬರ್ತಿದ್ದಾರೆ, ಟಾನಿಕ್ ತರ್ತಿದ್ದಾರೆ, ಎಲ್ಲ ಸರಿ ಹೋಗ್ತದೆ ಅಂತೇಳಿ. ಬಹುಶಃ ಅನೇಕ ದಿನಗಳನ್ನ ನಾವು ಕೇಳ್ತಿದ್ವಿ ಒಂದು ಪ್ರಶ್ನೆ, ಹೈಕಮಾಂಡ್ ಯಾರು ಅಂತ. ಇದೇ ಉತ್ತರಣ ಅಂತ, ಸೋನಿಯಾ ಗಾಂಧಿ ಅವರು ಅಂತ ಒಂದು. ಆಮೇಲೆ ಇನ್ನೊಂದು, ಸೋನಿಯಾ ಗಾಂಧಿ ಅವರಿಗೆ ಸ್ವಲ್ಪ ಸಾಫ್ಟ್ ಕಾರ್ನರ್ ಇದೆ ಡಿ ಕೆ ಶಿವಕುಮಾರ್ ಬಗ್ಗೆ. ಯಾಕಂದ್ರೆ ಅನೇಕ ವಿಚಾರಣೆ ವೇಳೆ, ಅನೇಕ ಇಡಿ ಮತ್ತು CBI ವಿಚಾರಣೆ ವೇಳೆ ಡಿ ಕೆ ಶಿವಕುಮಾರ್ ತೆಗೆದುಕೊಂಡಂಥ ನಿಲುವುಗಳು ಮತ್ತು ಅವ್ರನ್ನ ಆ ಇಡೀ ಒಂದು ಪ್ರಕರಣದಲ್ಲಿ ಅವರ ಮುಂದೆ ತಾನು ಬಂಡಿಯಾಗಿ ನಿಂತಹ ಒಂದು ಕೆಲವೊಂದು ಘಟನಾವಳಿಗಳು ಅದೆಲ್ಲ ಅವ್ರಿಗೆ ನೆನಪಿರ್ತದೆ. ಮತ್ತೆ ಪಕ್ಷಕ್ಕಾಗಿ ದುಡಿದಿದ್ದು ಗೊತ್ತಿರ್ತದೆ. ಅದಕ್ಕೇ ಪದೇ ಡಿ ಕೆ ಶಿವಕುಮಾರ್ ಆಗಲಿ, ಡಿ ಕೆ ಸುರೇಶ್ ಆಗಲಿ ಹೇಳ್ತಾ ಇರೋದೇನೆಂದರೆ, ಅಂದು 2023ರಲ್ಲಿ ಮೇ 2023 ಅವತ್ತು ಯಾರ್ಯಾರು ಸಮ್ಮುಖದಲ್ಲಿ ಈ ಚರ್ಚೆ ಆಯಿತು ಅವರೆಲ್ಲರೂ ಸೇರಲಿ, ಒಬ್ಬೊಬ್ಬರಿಗೆ ಬಿಡಿಯಾಗಿ ಮಾತಾಡೋದು ಬೇಡ. ಆ ಎಲ್ಲರೂ ಅಂದರೆ ಯಾರು? ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ವೇಣುಗೋಪಾಲ್, ಸುರ್ಜೇವಾಲಾ, ಡಿ ಕೆ ಸುರೇಶ್ ಮತ್ತು ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ, ಇಷ್ಟು ಜನ ಸೇರಿದ್ರೆ ಮಾತು ಆಗಿತ್ತೋ ಇಲ್ಲೋ ಮೊದಲು ಸ್ಪಷ್ಟ ಆಗಲಿ. ವಾಸ್ ದರ್ ಅನ್ ಅಗ್ರಿಮೆಂಟ್ ಆರ್ ನಾಟ್, ಲೆಟ್ ದ್ಯಾಟ್ ಬಿ ಕ್ಲಿಯರ್ ಫಸ್ಟ್. ಆ ರೀತಿ ಮಾತಾಡ್ತಿದ್ದಾರೆ. ಮತ್ತೆ ಇತ್ತೀಚಿನ ಸಿದ್ದರಾಮಯ್ಯ ಅವ್ರ ನಡವಳಿಕೆ ನೋಡಿದ್ರೆ ಅವರು ಕೂಡ ಹೈಕಮಾಂಡ್ ಹೇಳಿದ್ರೆ ನಾನು ಕೆಳಗಿಳಿಯಬಲ್ಲೆ ಅನ್ನೋ ಒಂದು ಸಂದೇಶವನ್ನು ಕೊಡ್ತಿದ್ದಾರೆ. ಬಟ್ ಭಾಳ ಅಚ್ಚರಿಯ ಬೆಳವಣಿಗೆ ಅಂದರೆ, ನಿನ್ನೆ ತಡರಾತ್ರಿ ಜಾರಕಿಹೊಳಿ ಮತ್ತು ಡಿ ಕೆ ಶಿವಕುಮಾರ್ ಚರ್ಚೆ ನಡೆಸಿದ್ದು. ಯಾವ ನಾಯಕರು ಮಾತಾಡೋದೇ ಇಲ್ವೋ ಅನ್ನೋ ಈ ವಿಚಾರದಲ್ಲಿ ಅಂದ್ಕೊಂಡಿದ್ವಿ. ಅವರು ಚರ್ಚೆ ನಡೆಸಿದ್ದು. ತದನಂತರ ಮತ್ತೆ ಜಾರಕಿಹೊಳಿ ಅದನ್ನೇ ಹೇಳ್ತಾರೆ, ಇಲ್ಲ ಈಗ ನಾಯಕತ್ವ ಬದಲಾವಣೆ ಇಲ್ಲ ಅಂತೇಳಿ. ಈ ಥರದ ಒಂದು ಆ ಥರದ ಈ ಗೊಂದಲಗಳಿದಾವಲ್ಲ, ಗೊಂದಲಗಳು ಮಾತಾಡಿದಂಗೆ ಹೆಚ್ಚಾಗ್ತದೆ ವಿನ ಕಡಿಮೆ ಆಗ್ತಾ ಇಲ್ಲ. ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತಲ್ಲ, ಪ್ರಶ್ನೆಗಳೇ ಉತ್ತರ ಆಗ್ತಾ ಇವೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿಕೆಯನ್ನ ನೀಡ್ತಾರೆ, ಇನ್ನೇನಿಲ್ಲ ಸೋನಿಯಾ ಗಾಂಧಿ ಅವರು ವೀಕೆಂಡ್ ಅಲ್ಲಿ ವಿದೇಶದಿಂದ ವಾಪಸ್ ಬಂದ್ಬಿಡ್ತಾರೆ, ಬರುವ